ಏನಿವತ್ತು ಜಗ್ಗು ತುಂಬ ಬೇಗ ಮಲಗಿದಾನೆ ಕವಿ. ಹೌದು, ನಾಳೆ ಅವನ ಹುಟ್ಟಿದ್ದಿನ ಅಲ್ವಾ? ಅವನಿಗೆ ಈ ಸಲ ಏನು ಕೊಡಿಸ್ತೀರಾ ಅಂತ ಕೇಳ್ದ. ಏನು ಕೊಡ್ಸಲ್ಲ ಅಂದೆ. ಅದಕ್ಕೆ ಕೋಪದಿಂದ ಮಲಗಿದಾನೆ. ಯಾಕೆ ಸುಮ್ಮನೆ ಬೇಜಾರು ಮಾಡ್ತೀಯ ಅವನಿಗೆ? ನಾಳೆ ಸರ್ಪ್ರೈಸ್ ಕೊಡ್ತೇನೆ ನನ್ನ ಮಗನಿಗೆ. ನೋಡು, ಅದರಿಂದ ಅವನು ಎಷ್ಟು ಖುಷಿ ಆಗ್ತಾನೆ ಅಂತ. ಏನ್ರಿ ಅದು ಸರ್ಪ್ರೈಸು? ನಾಳೆ ಗೊತ್ತಾಗ್ತದೆ. ಇವಾಗ ನೀನು ಕೂಡ ಮಲ್ಕೋ. ಬೆಳಗ್ಗೆ ಎದ್ದ ಕೂಡಲೇ ಹ್ಯಾಪಿ ಬರ್ತ್ಡೇ ಜಗ್ಗು, ನನ್ನ ಮುದ್ದು ಕಂದ. ಥ್ಯಾಂಕ್ಸ್ ಅಮ್ಮ. ಅಪ್ಪ ಎಲ್ಲಮ್ಮ? ನನಗೆ ವಿಶ್ ಮಾಡದೇನೆ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರಾ? ನನ್ನ ಬರ್ತ್ಡೇ ಅಂತ ಅವರಿಗೆ ನೆನಪಿದೆಯೋ ಇಲ್ವೋ? ನೆನಪಿದೆ ಜಗ್ಗು. ಅವರು ನಿಂಗೆ ಅಂತ ಸರ್ಪ್ರೈಸ್ ಗಿಫ್ಟ್ ತರಲಿಕ್ಕೆ ಹೋಗಿದ್ದಾರೆ. ಸರ್ಪ್ರೈಸಾ? ವಾವ್! ಜಗ್ಗು ಅಪ್ಪನಿಗೋಸ್ಕರ ಮನೆಯ ಹೊರಗಡೆ ಕಾಯ್ತಾನೆ. ಗೋಲು ಮತ್ತೆ ಮುನ್ನ ಜಗ್ಗುಗೆ ವಿಶ್ ಮಾಡಲಿಕ್ಕೆ ಬರ್ತಾರೆ. ಜಗ್ಗು, ಹ್ಯಾಪಿ ಬರ್ತ್ಡೇ, ಹುಟ್ಟಿದ ದಿನದ ಶುಭಾಶಯಗಳು ನಿಂಗೆ. ಥ್ಯಾಂಕ್ಸ್ ಗೆಳೆಯರೇ. ಅಲ್ಲಿಗೆ ಕವಿ ಕೂಡ ಬರ್ತಾಳೆ. ತಗೊಳ್ಳಿ ಮಕ್ಕಳೇ ಲಡ್ಡು. ನಮ್ಮ ಜಗ್ಗುಗೆ ಲಡ್ಡು ಅಂದರೆ ತುಂಬ ಇಷ್ಟ. ಅದಕ್ಕೆ ಎಲ್ರಿಗೂ ಇವತ್ತು ಲಡ್ಡು. ಏ ಜಗ್ಗು, ನಿಂಗೆ ನಿನ್ನ ಹುಟ್ಟಿದ ದಿನಕ್ಕೆ ನಿನ್ನ ಅಪ್ಪ ನಿಂಗೆ ಏನು ಗಿಫ್ಟ್ ಕೊಡಿಸ್ತಾರೆ? ಅದನ್ನೇ ನಾನು ಕಾಯ್ತಿದ್ದೀನಿ ಗೋಲು. ಅಪ್ಪ ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರಂತೆ. ಅಪ್ಪ ಬಂದ್ರು, ಅಪ್ಪ ಬಂದ್ರು. ಅಪ್ಪ ಏನು ತಂದ್ರಿ ನನಗೆ? ತಗೋ, ಈ ಗಿಫ್ಟ್ ನಿನಗೆ. ವಾವ್, ಮೊಬೈಲ್! ನನಗೆ ನನ್ನ ಅಪ್ಪ ಮೊಬೈಲ್ ಕೊಡಿಸಿದ್ರು. ಜಗ್ಗು ಮನೆಯೊಳಗೆ ಮೊಬೈಲ್ ತಗೊಂಡು ಹೋಗಿ ನೋಡ್ತಾನೆ. ಮತ್ತೆ ಯಾವಾಗಲೂ ಮೊಬೈಲ್ನಲ್ಲೇ ಬಿದ್ದಿರ್ತಾನೆ. ಊಟ ಮಾಡು ಜಗ್ಗು, ಆಮೇಲೆ ಮೊಬೈಲ್ ನೋಡು. ಹಾಂ ಅಮ್ಮ. ಮತ್ತೆ ಮೊಬೈಲ್ನಲ್ಲೇ ಬಿದ್ದಿರ್ತಿದ್ದ. ಸರಿಯಾಗಿ ಶಾಲೆಗೂ ಹೋಗದೆ ಒಂದು ಕಡೆ ಕುಳಿತು ಮೊಬೈಲ್ ನೋಡ್ತಾ ಇರ್ತಿದ್ದ. ಅವನ ಶಾಲೆಯಲ್ಲಿ ಅವನ ತಂದೆ ತಾಯಿಗೆ ಜಗ್ಗು ಸ್ಕೂಲ್ಗೆ ಬರ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ಕೂಡ ಬಂದಿತ್ತು. ಆದರೆ ಜಗ್ಗು ಸ್ಕೂಲಿಗೆ ಮನೆಯಿಂದ ಹೋಗ್ತಾನೆ. ಆಮೇಲೆ ಎಲ್ಲಿಗೆ ಹೋಗ್ತಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಒಂದು ದಿನ ಕವ್ವ ಮಗನನ್ನು ಹಿಂಬಾಲಿಸ್ತಾನೆ. ಅವನು ಸ್ಕೂಲಿಗೆ ಅಂತ ಹೇಳಿ ಎಲ್ಲಿಗೆ ಹೋಗ್ತಾನೆ ಅಂತ ನೋಡೋದಕ್ಕೆ. ಜಗ್ಗು ಅಲ್ಲಿ ಒಂದು ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಮೊಬೈಲ್ ಒತ್ತುತ್ತಿರ್ತಾನೆ. ಸಂಜೆ ಆಗೋವರೆಗೂ ಅಲ್ಲೇ ಇರ್ತಾನೆ. ಏನೂ ತಿನ್ನೋದಿಲ್ಲ, ಏನೂ ಇಲ್ಲ. ಮೊಬೈಲ್ ಮಾತ್ರ ಅವನ ಜೀವನ ಆಗಿ ಹೋಗಿದೆ. ನಾನೇ ಜಗ್ಗುಗೆ ಮೊಬೈಲ್ ಕೊಡಿಸಿ ತಪ್ಪು ಮಾಡಿದೆ ಅನಿಸುತ್ತೆ. ಸ್ಕೂಲಿಗೆ ಹೋಗೋ ಮಗನಿಗೆ ಮೊಬೈಲ್ ಕೊಡಿಸೋ ಅಗತ್ಯ ಇರಲಿಲ್ಲ. ಅವನು ಈಗ ನಮ್ಮ ಹತ್ರ ಮಾತಾಡೋದು ಕೂಡ ಕಡಿಮೆ ಆಗಿದೆ. ಸರಿಯಾಗಿ ಹೊಟ್ಟೆಗೂ ತಿನ್ನಲ್ಲ, ಸ್ಕೂಲಿಗೂ ಹೋಗಲ್ಲ. ನಾನೇ ತಪ್ಪು ಮಾಡಿಬಿಟ್ಟೆ ಅನ್ಕೊಳ್ತಿರುವಾಗಲೇ ಜಗ್ಗು ಅಲ್ಲೇ ನಿದ್ದೆ ಬಂದು ಬಾವಿಯ ಒಳಗೆ ಬಿದ್ದು ಬಿಡ್ತಾನೆ. ಜಗ್ಗು ಎಂದು ಕವ್ವ ಒಂದೇ ಸಮನೆ ಕೂಗಿ ಎದ್ದೇಳ್ತಾನೆ. ಏನ್ರಿ, ಏನಾಯ್ತು? ಯಾಕೆ ಕೂಗಿಕೊಂಡ್ರಿ? ಏನಪ್ಪ, ಯಾಕೆ ನನ್ನನ್ನು ಕರೆದ್ರಿ? ಬೆಳಕಾಗಿ ಸುಮಾರು ಹೊತ್ತು ಆಯಿತು, ಇನ್ನೂ ನಿಮಗೆ ಮಾತ್ರ ಬೆಳಕಾಗಿಲ್ಲ. ನನಗೆ ಬರ್ತ್ಡೇಗೆ ವಿಶ್ ಮಾಡಬೇಕು ಅಂತನೂ ಗೊತ್ತಾಗಲಿಲ್ಲ. ಸಾರಿ ಜಗ್ಗು, ನನ್ನ ಮುದ್ದಿನ ಮಗನಿಗೆ ಹುಟ್ಟಿದ ದಿನದ ಶುಭಾಶಯಗಳು. ಅಪ್ಪ, ಅಮ್ಮ ಹೇಳಿದ್ರು ಇವತ್ತು ನೀವು ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀರಾ ಅಂತ. ಸರ್ಪ್ರೈಸ್ ಗಿಫ್ಟ್ ಅಂದ ಕೂಡಲೇ ಕವ್ವ ಒಂದು ಸಲ ಹೆದರಿದ. ಇಲ್ಲ, ಕನಸಿನಲ್ಲಿ ಆದ ತಪ್ಪು ನಾನು ವಾಸ್ತವದಲ್ಲಿ ಮಾಡಲ್ಲ. ಮೊಬೈಲ್ ಮಿತಿಮೀರಿ ಉಪಯೋಗ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಬೇಡ, ಮಕ್ಕಳು ಮಕ್ಕಳಾಗೇ ಇರಲಿ. ಇವತ್ತು ನಾನು ನಿನ್ನನ್ನು ತಿರ್ಗಾಡ್ಲಿಕ್ಕೆ ಕರ್ಕೊಂಡು ಹೋಗ್ತೇನೆ. ನಿನಗೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ. ಓ ಹೌದಾ ಅಪ್ಪ, ನಿಜವಾಗ್ಲೂ? ಅಮ್ಮ, ಅಪ್ಪ ಇವತ್ತು ನನ್ನನ್ನು ತಿರುಗಾಡಲಿಕ್ಕೆ ಕರ್ಕೊಂಡೋಗ್ತಾರೆ.
ಜಗ್ಗು ತುಂಬ ಖುಷಿಯಾಗಿದ್ದ. ಯಾಕಂದ್ರೆ ಅವನು ಅಪ್ಪ ಅಮ್ಮನ ಜೊತೆ ತಿರುಗಾಡ್ಲಿಕ್ಕೆ ಹೋಗುವವನಿದ್ದ. ಅದನ್ನ ಅವನ ಗೆಳೆಯರ ಜೊತೆ ಹೇಳಿಕೊಂಡು ಖುಷಿ ಕೂಡ ಪಟ್ಟ. ಅದನ್ನೆಲ್ಲ ಕವ್ವ ನೋಡ್ತಾನೆ ಇದ್ದ. ಮೊಬೈಲ್ ಇದ್ರೆ ಈ ಖುಷಿ ಹಂಚ್ಕೊಳ್ಳುವಷ್ಟು ಸಮಯ ಕೂಡ ಯಾರಿಗೂ ಇರಲ್ಲ. ಎಲ್ಲವೂ ಮಿತವಾಗಿ ಬಳಕೆ ಮಾಡಿದ್ರೆ ಒಳ್ಳೆಯದೇ, ಮಿತಿ ಮೀರಿದ್ರೆ ಎಲ್ಲವೂ ಹಾನಿಕಾರಕ.